ಸಾಮಾನ್ಯವಾಗಿ ತ್ಯಾಜ್ಯವೆಂದು ಪರಿಗಣಿಸುವ ಮೀನಿನ ಚರ್ಮ, ಮೂಳೆ, ತಲೆ, ಕಿವಿರುಗಳು, ಸ್ಕೇಲ್ಸ್, ಹೊಟ್ಟೆ ಹಾಗೂ ಕರುಳಿನ ಭಾಗ ಹಾಗೂ ಇತರ ಭಾಗಗಳಿಂದ ಆರೋಗ್ಯವರ್ಧಕ, ಔಷಧೀಯ ಮತ್ತು ಅಲಂಕಾರಿಕ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಬಹುದಾಗಿದೆ. ಇವು ಪರಿಸರ ಸಂರಕ್ಷಣೆಗೆ ನೆರವಾಗುವುದರ ಜೊತೆಗೆ ಉತ್ತಮ ಆದಾಯ ಮತ್ತು ಸ್ವಯಂ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಮೀನಿನ ತ್ಯಾಜ್ಯದ ಸದ್ಬಳಕೆ, ಆರೋಗ್ಯ ಮತ್ತು ಸ್ವಯಂ ಉದ್ಯೋಗದ ಹೊಸ ಅವಕಾಶಗಳ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿ ನೀಡಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕರ್ನಾಟಕ ಪಶು ವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್, ಮೀನು ಸಂಸ್ಕರಣಾ ತಂತ್ರಜ್ಞಾನ ವಿಭಾಗ, ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಇಲ್ಲಿನ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಬಿ ಮಂಜಾನಾಯಕ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ಮೀನಿನ ತ್ಯಾಜ್ಯ ಎಂದರೆ ಏನು ಹಾಗೂ ಅದರಲ್ಲಿ ಯಾವ್ಯಾವ ಭಾಗಗಳಿವೆ ಎಂಬುದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ವಿವರಣೆ ಕೊಡಿ. ಸಾಮಾನ್ಯವಾಗಿ ಮೀನಿನ ತ್ಯಾಜ್ಯ ಅಂತ ಹೇಳಿದರೆ ಇದು ಕೇವಲ ಕರಾವಳಿ ಭಾಗದಲ್ಲಿ ಅಥವಾ ಸಮುದ್ರದಲ್ಲಿ ಸಿಗುವಂಥ ಮೀನುಗಳು ಅಲ್ಲದೆ ಸಿಹಿನೀರು ವಿಭಾಗದಲ್ಲಿ ಬೆಳೆಸುವಂಥ ಮೀನುಗಳು ಸಹ ಆಗ್ಬೋದು. ಅದರ ಜೊತೆಗೆ ಈ ಸಮುದ್ರದಲ್ಲಿ ಏಡಿಗಳು ಆಗ್ಬೋದು ಅಥವಾ ಈ ಶ್ರಿಂಪು, ಸೆಲ್ ಫಿಶ್ಗಳೆಲ್ಲ ತುಂಬ ಸಿಗುತ್ತೆ. ಇದೆಲ್ಲ ಒಟ್ಟಿಗೆ ಹೇಳೋದಾದರೆ ನಾವು ಮೀನಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಈಗ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೀನಿನ ತ್ಯಾಜ್ಯ ಅದು ಒಂದು ಸರ್ಕ್ಯುಲರ್ ಎಕಾನಮಿ ಥರ ಮಾರ್ಪಾಟಾಗಿದೆ ಇತ್ತೀಚಿನ ದಿನಗಳಲ್ಲಿ. ಅಂದರೆ ಜೀರೋ ವೇಸ್ಟ್ ಪ್ರಾಸೆಸಿಂಗ್ ಅಂತ. ಸಾಮಾನ್ಯವಾಗಿ ನೀವು ಮೀನನ್ನು ನೇಚರ್ ಸೂಪರ್ ಫುಡ್ ಅಂತ ನಾವು ಹೇಳ್ತೀವಿ. ಮೀನಿನಿಂದ ಯಾವುದೇ ರೀತಿಯ ಭಾಗಗಳನ್ನು ನಾವು ಬೀಸಾಡಲಿಕ್ಕಿಲ್ಲ. ಎಲ್ಲವೂ ಸಹ ನಾವು ಅಚ್ಚುಕಟ್ಟಾಗಿ ಉತ್ತಮ ರೀತಿಯಲ್ಲಿ ಅದನ್ನು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡುವುದಾಗಿದೆ. ಇದರಲ್ಲಿ ನಾವು ಮೀನನ್ನು ಸಂಸ್ಕರಣೆ ಮಾಡುವಾಗ ಸುಮಾರು ಈ ಕೆಲವು ಯಾವುದಂದರೆ ಈಗ 1 kg ಮೀನು ತೊಗೊಂಡ್ರೆ ನಾವು ಸುಮಾರು ಒಂದು 55-60% ಈ ಮೀಟ್ ಸಿಗುತ್ತೆ. ಅದನ್ನು ನಾವು ವಿವಿಧ ರೀತಿಯ ಮೌಲ್ಯವರ್ಧನೆಗೆ ಅಥವಾ ವಿವಿಧ ರೀತಿಯ ಖಾದ್ಯ ಉತ್ಪನ್ನಗಳಿಗೆ ನಾವು ಬಳಸ್ಬೋದಾಗಿದೆ. ಅದೇ ರೀತಿ ಇನ್ನು ಉಳಿದು 35-40% ಸಾಮಾನ್ಯವಾಗಿ ಈ ವೇಸ್ಟ್ಗಳನ್ನು ಬರುತ್ತೆ ಡ್ರೆಸ್ಸಿಂಗ್ ಮಾಡಿದ ಮೇಲೆ. ಈ ವೇಸ್ಟ್ಗಳು ಚರ್ಮ ಆಗ್ಬೋದು ಅಥವಾ ಮೂಳೆ ಆಗ್ಬೋದು, ಸ್ಕೇಲ್ಸ್ ಆಗ್ಬೋದು, ಫಿನ್ಸ್ ಆಗ್ಬೋದು ಅಥವಾ ಈ ಒಳ ಅಂಗಾಂಗಗಳಾಗ್ಬೋದು. ಇವೆಲ್ಲ ವೇಸ್ಟ್ ಅಂತ ನಾವು ತ್ಯಾಜ್ಯ ಅಂತ ನಾವು ಪರಿಗಣಿಸ್ತೀವಿ. ಆದರೆ ಇದನ್ನು ತ್ಯಾಜ್ಯ ಅನ್ನೋದೇ ನಾವು ವೇಸ್ಟ್ ಟು ವೆಲ್ತ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಮಾಡ್ಬೋದಾಗಿದೆ. ಯಾಕಂದರೆ ಮೀನಿನ ತ್ಯಾಜ್ಯದಲ್ಲಿ ಅತಿ ಹೆಚ್ಚಾಗಿ ಉತ್ಕೃಷ್ಟವಾಗಿ ಪ್ರೋಟೀನ್ಗಳು ಇರೋದು, ಕೊಲಾಜನ್ ಇರುವಂಥದ್ದು ಅಥವಾ ವಿವಿಧ ರೀತಿಯ ಈ ಒಮೆಗಾ 3 ಕೊಬ್ಬಿನಾಮ್ಲಗಳಿರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಜೆಲಾಟಿನ್, ವಿವಿಧ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡುವಂಥ ಒಂದು ಪ್ರಕ್ರಿಯೆ ಇರೋದರಿಂದ ಮೀನಿನ ತ್ಯಾಜ್ಯದಿಂದ ನಾವು ಅನೇಕ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ತಯಾರು ಮಾಡ್ಬೋದಾಗಿದೆ. ಈಗ ಸಾಮಾನ್ಯವಾಗಿ ಮೀನಿನ ತ್ಯಾಜ್ಯದಿಂದ ಯಾವ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಬಹುದು ಅಂತ ಹೇಳಿ? ಈಗ ಮೀನಿನ ತ್ಯಾಜ್ಯದಲ್ಲಿ ನಾವೀಗಾಗಲೇ ಹೇಳ್ದ ಹಾಗೆ ಸಾಮಾನ್ಯವಾಗಿ ಮೂಳೆ, ಮೀನಿನ ಮೂಳೆಯಿಂದ ನಾವು ಉತ್ತಮ ರೀತಿಯ ಕ್ಯಾಲ್ಸಿಯಂ ಪೌಡರ್ನ ನಾವು ತಯಾರು ಮಾಡ್ಬೋದು. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಹೈಡ್ರಾಕ್ಸಿ ಅಪೆಟೈಟ್ ಅಂತ ಒಂದು ಕಾಂಪೌಂಡ್ ಮಾಡ್ತಾ ಇದ್ದೀವಿ ನಾವು ಸಂಶೋಧನೆ ಮೂಲಕ. ಇದು ನ್ಯಾನೋ ಹೈಡ್ರಾಕ್ಸಿ ಅಪೆಟೈಟ್ ಕಾಂಪೌಂಡ್ ಅಂತ. ಇದು ಸಾಮಾನ್ಯವಾಗಿ ಮೂಳೆಗಳ ಬಲವರ್ಧನೆಗೆ ಹಾಗೂ ಈ ದಂತ ವೈದ್ಯಕದಲ್ಲಿ ತುಂಬ ಅತಿ ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಇವೆಲ್ಲ ಮಾಡ್ಬೋದು. ಹಾಗೂ ಈ ಉಳಿದ ಮಾಂಸಗಳಿಂದ ಅದರಿಂದ ನಾವು ಫಿಶ್ ಪ್ರೋಟೀನ್ ಕಾನ್ಸಂಟ್ರೇಟ್ ಮಾಡ್ಬೋದು. ಅಂದರೆ ಅತಿ ಹೆಚ್ಚು ಪ್ರೋಟೀನ್ ಕಾನ್ಸಂಟ್ರೇಟ್ ಇರುವಂಥದ್ದು ಅಥವಾ ಫಿಶ್ ಪ್ರೋಟೀನ್ ಹೈಡ್ರೋಲೈಸೇಟ್ ಅಂತ ಮಾಡ್ಬೋದು. ಹೀಗೆ ವಿವಿಧ ರೀತಿಯ ಉತ್ಪನ್ನಗಳನ್ನು ಮಾಡುವಂಥ ಪ್ರಕ್ರಿಯೆ ಸಂಶೋಧನೆ ಮೂಲಕ ಬೆಳಕಿಗೆ ಬಂದಿದೆ. ಇದರ ಜೊತೆಗೆ ಮೀನಿನ ಚರ್ಮ ಅಂತ ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ. ಯಾಕಂದರೆ ಕೆಲವು ಮೀನುಗಳನ್ನು ನಾವು ಚರ್ಮವನ್ನು ತೆಗೆದು ನಾವು ಸೇವಿಸಬೇಕಾಗುತ್ತೆ. ಈ ಚರ್ಮವನ್ನು ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿದರೆ ಅದನ್ನು ನಾವು ವಿಶಿಷ್ಟ ರೀತಿಯ ಅಲಂಕಾರಿಕ ಉತ್ಪನ್ನಗಳನ್ನು ಮೀನಿನ ಚರ್ಮದಿಂದ ಮಾಡ್ಬೋದಾಗಿದೆ. ಈಗ ಮೀನಿನ ತ್ಯಾಜ್ಯದಿಂದ ತಯಾರಾಗುವ ಆರೋಗ್ಯವರ್ಧಕ ಹಾಗೂ ಔಷಧೀಯ ಉತ್ಪನ್ನಗಳ ಉಪಯೋಗಗಳೇನು? ಇದರಲ್ಲಿ ಈಗಾಗಲೇ ನಾವು ತಿಳಿದ ಹಾಗೆ ಮೀನಿನಿಂದ ಡ್ರೆಸ್ಸಿಂಗ್ ಆದಮೇಲೆ ಈ ಬೋನ್ಸ್ಗಳು ಮತ್ತು ಸ್ಕೇಲ್ಸ್ಗಳು ತುಂಬ ಬರ್ತವೆ. ಈ ಸ್ಕೇಲ್ಸ್, ಬೋನ್ಸ್ಗಳು ಇದು ಅತಿ ಹೆಚ್ಚಾಗಿ ಕ್ಯಾಲ್ಸಿಯಂ ರಿಚ್ ಇರುವಂಥದ್ದು. ಕ್ಯಾಲ್ಸಿಯಮ್ಮು, ಫಾಸ್ಫೇಟು, ಈ ಥರ ವಿವಿಧ ರೀತಿಯ ಮಿನರಲ್ಸ್ಗಳು, ಖನಿಜಾಂಶಗಳು ಇರುವಂಥ ಒಂದು ಭಾಗ. ಇದನ್ನು ನಾವು ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿದರೆ ಅದನ್ನು ನಾವು ಈ ಕ್ಯಾಲ್ಸಿಯಂ ಪೌಡರ್ನ ತಯಾರಿಸಬಹುದು ಅಥವಾ ಈ ಹೈಡ್ರಾಕ್ಸಿ ಅಪೆಟೈಟ್ ಕಾಂಪೌಂಡ್ ಅನ್ನೋದು ತಯಾರು ಮಾಡ್ಬೋದು. ಇದಲ್ಲದೆ ಈಗಾಗಲೇ ಹೇಳಿದಾಗೆ ನಾನು ಇವೆಲ್ಲ ತ್ಯಾಜ್ಯಗಳಿಂದ ಜೆಲಾಟಿನ್ ಅಂತ ಒಂದು ಪ್ರೋಟೀನನ್ನು ಮಾಡ್ಬೋದು. ಇದರ ಜೊತೆಗೆ ಕೊಲಾಜನ್ ಇನ್ನೊಂದು ಪ್ರೋಟೀನ್ ಅಂತ ಮಾಡ್ಬೋದು. ಹಾಗೆ
ಅತಿ ಹೆಚ್ಚಾಗಿ ಈಗ ಸಿಗಡಿ, ನಾವು ಸಾಮಾನ್ಯವಾಗಿ ಸಿಗಡಿಯನ್ನು ಡ್ರೆಸ್ ಮಾಡುವಾಗ ಸುಮಾರು ವೇಸ್ಟ್ ರಿಲೀಸ್ ಆಗ್ತದೆ. ಆ ವೇಸ್ಟ್ಗಳಿಂದ ಕೈಟೋಜನ್ ಅಂತ ಕಾಂಪೌಂಡು, ಇವೆಲ್ಲ ಕಾಂಪ್ಲೆಕ್ಸ್ ಪಾಲಿಸ್ಯಾಕರೈಡ್ಸು, ಇವೆಲ್ಲ ತುಂಬ ಪಾಲಿಮರ್ ಸೈನ್ಸಿಗೆ ಯೂಸ್ ಮಾಡುವಂಥದ್ದು. ಒಟ್ಟಿನಲ್ಲಿ ಮೀನಿನಿಂದ ನಾವು ಡ್ರೆಸ್ಸಿಂಗ್ ಮಾಡುವಾಗ ಉಳಿದವಂಥ ಏನು ತ್ಯಾಜ್ಯಗಳಿದೆ ಅದನ್ನು ನಾವು ಯಾವುದೋ ಎನ್ವೈರ್ಮೆಂಟಿಗೆ ಬಿಸಾಡಲಿಕ್ಕಿಲ್ಲ. ಅದನ್ನು ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿದೆ ವಿವಿಧ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ತಯಾರು ಮಾಡುವುದಾಗಿದೆ. ಮತ್ತು ಇವೆಲ್ಲ ಆರೋಗ್ಯವರ್ಧಕ ಹಾಗೂ ಅಲಂಕಾರಿಕ ಉತ್ಪನ್ನಗಳಿಗೂ ಸಹ ಇದು ಒಂದು ನಾಂದಿ ಅಂತ ಹಾಡ್ಬೋದು ಅಂತ ನಾನು ಇಲ್ಲಿ ಹೇಳ್ಬೋದು. ಈಗ ಮೀನಿನ ಚರ್ಮದಿಂದ ತಯಾರಿಸುವ ಲೆದರ್, ಕೊಲಾಜನ್ ಮತ್ತು ಇತರ ಅಲಂಕಾರಿಕ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಯಾವ ರೀತಿ ಬೇಡಿಕೆ ಇದೆ? ಈಗ ಸಾಮಾನ್ಯವಾಗಿ ಮೀನಿನ ಚರ್ಮ ಅಂತ ಹೇಳಿದರೆ ಎಲ್ರಿಗೂ ಒಂದು ಆಶ್ಚರ್ಯ ಆಗುವಂಥ ಒಂದು ಸಂಗತಿ. ಈಗ ಬೇರೆ ಬೇರೆ ಪ್ರಾಣಿಗಳ ಚರ್ಮವನ್ನು ನಾವು ನೋಡಿರ್ತೀವಿ, ಹಾಗೂ ಚರ್ಮದ ಉಡುಪುಗಳನ್ನು ನಾವು ಆಲ್ರೆಡಿ ಧರಿಸ್ತಾ ಇದ್ದೀವಿ ನಾವು, ನಮಗೆ ಗೊತ್ತಿರೋ ಹಾಗೆ. ಅದೇ ಇದರಲ್ಲಿ ಈಗ ಮೀನಿನ ಚರ್ಮದಿಂದನೂ ಸಹ ನಾವು ಉತ್ತಮ ರೀತಿಯ ಅಲಂಕಾರಿಕ ಉತ್ಪನ್ನಗಳನ್ನು ಮಾಡ್ಬೋದಾಗಿದೆ. ಇದು ಸಂಶೋಧನೆ ಮೂಲಕ ಕೆಲವು ಮೀನುಗಳು, ಈಗ ಕೆಲವು ಕೋಬಿ ಅಂತ ಮೀನುಗಳು ಸಿಗುತ್ತೆ, ಮೆಲ್ಗು ಅಂತ ಮೀನು, ಕ್ಯಾಟ್ ಫಿಶ್ಗಳು ಸಿಗುತ್ತೆ, ಸ್ನೇಕ್ ಹೆಡ್ಸ್ ಅಂತ ಮೀನುಗಳಿದ್ದಾವೆ, ಮತ್ತು ಗ್ರೂಪರ್, ಇವೆಲ್ಲ ತುಂಬ ದೊಡ್ಡದಾಗಿ 10 kg 20 kg ಮೀನು ಬೆಳೆಯುವಂಥ ಸೈಜ್ ಅದು. ಈ ಮೀನುಗಳನ್ನು ನಾವು ಸಂಸ್ಕರಣೆ ಮಾಡುವಾಗ ಸೇವಿಸ್ಕೊಂಡ ಮುಂಚೆ ಅದನ್ನು ಸ್ಕಿನ್ನನ್ನು ತೆಗಿಬೇಕು ನಾವು. ಈಗ ಅದನ್ನು ಸ್ಕಿನ್ನನ್ನು ತೆಗೆದ್ರೆ ಸಾಮಾನ್ಯವಾಗಿ ಬಿಸಾಡುವಂಥ ಪ್ರಕ್ರಿಯೆ. ಅದು ಹೇಗಂದರೆ ಸಂಶೋಧನೆ ಮೂಲಕ ಇವೆಲ್ಲ ಮೀನುಗಳ ಚರ್ಮವನ್ನು ಉತ್ತಮ ರೀತಿಯ ವೈಜ್ಞಾನಿಕವಾಗಿ ನಾನ್ ಕ್ರೋಮ್ ಟ್ಯಾನಿಂಗ್ ಟೆಕ್ನಿಕ್ ಮೂಲಕ ಈ ಸ್ಕಿನ್ನನ್ನು ಚರ್ಮವನ್ನು ಆಗಿ ನಾವು ಕನ್ವರ್ಟ್ ಮಾಡಿ, ಆ ಚರ್ಮದಿಂದ ನಾವು ವಿವಿಧ ರೀತಿಯ, ಈಗ ಸಾಮಾನ್ಯವಾಗಿ ನಾವು ಟೆಕ್ಸ್ಟೈಲ್ ಡೈಸ್ ಎಲ್ಲ ಹಾಕ್ತೀವಿ ಚರ್ಮಗಳಿಗೆ, ಎಲ್ಲ ನೋಡಿದ್ದೀವಿ ಲೆದರ್ಗಳಿಗೆ, ಅದೇ ಥರನೇ ಅದು ತೊಗೊಳುತ್ತೆ. ಆ ವಿವಿಧ ರೀತಿಯ ಕಲರ್ಗಳನ್ನು ಮಾಡಿ ನೀವು ಅದರಿಂದ ತುಂಬ ಫ್ಯಾನ್ಸಿ ಐಟಮ್ಸ್ಗಳನ್ನು ಮಾಡ್ಬೋದು. ಈಗ ಈ ಬೆಲ್ಟ್ ಆಗ್ಬೋದು, ಅಥವಾ ವಾಚ್ ಸ್ಟ್ರಾಪ್ ಆಗ್ಬೋದು, ಅಥವಾ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಫ್ಯಾನ್ಸಿ ಡಿಸೈನ್ಗಳನ್ನೆಲ್ಲ ಸಾಮಾನ್ಯವಾಗಿ ಮಾಡ್ಬೋದು. ಇದು ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅತಿ ಹೆಚ್ಚಾಗಿ ನಡೀತಾ ಇದೆ. ಇಂಡಿಯಾದಲ್ಲಿ ಸಹ ಮೊದಲಿಂದನೂ ಇದೆ, ಇತ್ತೀಚಿನ ದಿನಗಳಲ್ಲಿ ಇದು ತುಂಬ ಅವಶ್ಯಕತೆ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಈ ಮೀನಿನ ಚರ್ಮ ಅಂದರೆ ಅತಿ ವಿಶಿಷ್ಟವಾದದ್ದು. ಆಮೇಲೆ ಈಗ ನೀರಲ್ಲಿರೋ ಪ್ರಾಣಿಯಿಂದ ಈ ಚರ್ಮ ಬಂದಿರೋದ್ರಿಂದ ಇದು ತುಂಬ ಅತಿ ವಿಶೇಷ ಅಂತ ನಾನು ಇಲ್ಲಿ ಹೇಳ್ಬೋದಾಗಿದೆ. ಈಗ ಮಹಿಳೆಯರು, ಯುವಕರು ಹಾಗೂ ಮೀನುಗಾರರು ಈ ಕ್ಷೇತ್ರದಲ್ಲಿ ಸ್ವಯಂ ಉದ್ಯೋಗವನ್ನು ಹೇಗೆ ಆರಂಭಿಸಬಹುದು? ಅದಕ್ಕೆ ಯಾವ ರೀತಿಯ ತರಬೇತಿ ಅಗತ್ಯ ಇದೆಯಾ? ಯಾವ ರೀತಿ? ಸಾಮಾನ್ಯವಾಗಿ ಮೀನು ಸಂಸ್ಕರಣಾ ತಂತ್ರಜ್ಞಾನ ವಿಭಾಗ, ಮೀನುಗಾರಿಕಾ ಮಹಾವಿದ್ಯಾಲಯದಿಂದ ನಾವು ವಿವಿಧ ಯೋಜನೆ ಅಡಿಯಲ್ಲಿ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತೇಳಿ ಒಂದು ಸ್ಕೀಮ್ ಇದೆ, PMFME ಅಂತ ಸಾಮಾನ್ಯವಾಗಿ ಅರ್ಥ ಆಗುತ್ತೆ ಎಲ್ರಿಗೂ. ಈ ಕೇಂದ್ರ ಸರ್ಕಾರದ ಯೋಜನೆ, ಈ ಯೋಜನೆ ಅಡಿಯಲ್ಲಿ ನಾವು ಎಲ್ಲ ಈ ಸ್ವಸಹಾಯ ಗುಂಪುಗಳಿರ್ಬೋದು, ಅಥವಾ ಫಿಶ್ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಸ್ ಇರ್ಬೋದು, ಅಥವಾ ಯುವಕರು, ಆಮೇಲೆ ಈ ಸ್ಕೂಲ್ ಡ್ರಾಪ್ಔಟ್ಸ್ಗಳು, ಕಾಲೇಜ್ ಡ್ರಾಪ್ಔಟ್ಸ್ಗಳು, ಮತ್ತು ಗ್ರ್ಯಾಜುಯೇಟ್ಸ್ಗಳು, ಅನ್ಎಂಪ್ಲಾಯ್ಡ್ ಯೂತ್ಸ್ ಎಲ್ಲ, ಇವರೆಲ್ಲ ನಾವು ಮಾನದಂಡ ಇಟ್ಕೊಂಡು ನಮ್ಮ ವಿದ್ಯಾಸಂಸ್ಥೆಯಿಂದ ಇವರಿಗೆ ನಿರಂತರವಾಗಿ ನಾವು ಸುಮಾರು 1 ರಿಂದ 7 ದಿನಗಳ ಕಾಲ ನಾವು ತರಬೇತಿಯನ್ನು ನೀಡ್ತಾ ಇದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಯಾವ್ಯಾವ ಥರ ತಂತ್ರಜ್ಞಾನವನ್ನು ನಾವು ಸಂಶೋಧನೆ ಮೂಲಕ ಅಭಿವೃದ್ಧಿ ಮಾಡಿದ್ದೀವಿ, ಅವೆಲ್ಲ ಸಂಶೋಧನೆಗಳು ಕೇವಲ ಲ್ಯಾಬಲ್ಲೇ ಸೀಮಿತ ಆಗಿದೆ. 4 ಜನರಿಗೆ ಟ್ರಾನ್ಸ್ಲೇಟ್ ಆಗೋ ಒಂದು ನಿಟ್ಟಿನಲ್ಲಿ ಇವೆಲ್ಲ ಟೆಕ್ನಾಲಜಿಗಳ ಬಗ್ಗೆ ನಾವು ಟ್ರೈನಿಂಗ್ ಮೂಲಕ ಅಥವಾ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮೂಲಕ ನಾವು ನಿರಂತರವಾಗಿ ಈ ಥರ ಪ್ರೋಗ್ರಾಮ್ಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಆಸಕ್ತರು ನಮ್ಮ ವಿದ್ಯಾಸಂಸ್ಥೆಗೆ ಭೇಟಿ ನೀಡಿ ಅವರು ಅಲ್ಲಿ ಎಲ್ಲ ವಿಷಯಗಳನ್ನು ತಿಳಿದು ಅವರು ಪಾಲ್ಗೊಳ್ಬೋದಾಗಿದೆ. ಇದೆಲ್ಲ ತರಬೇತಿ ತಗೊಂಡಾದ್ಮೇಲೆ ತಾವು ಸ್ವಯಂ ಉದ್ಯೋಗವನ್ನು ಮಾಡುವಂಥ ತುಂಬ ಅವಕಾಶಗಳು ಇದರಲ್ಲಿದೆ. ಈಗ ಮೀನಿನ ತ್ಯಾಜ್ಯವನ್ನು ಸದ್ಬಳಕೆ ಮಾಡ್ತಾ ಇರುವಂಥದ್ದು, ಈ ತ್ಯಾಜ್ಯದ ಸದ್ಬಳಕೆಯಿಂದ ಪರಿಸರ ಸಂರಕ್ಷಣೆ ಹಾಗೂ ಆದಾಯದ ಅಭಿವೃದ್ಧಿಗೆ ಇದು ಹೇಗೆ ನೆರವಾಗ್ತದೆ? ಇದು ಸಾಮಾನ್ಯವಾಗಿ ಪರಿಸರಕ್ಕೆ ತುಂಬ ಹೇಳಿ ಮಾಡಿರುವಂಥದ್ದು. ಯಾಕಂದರೆ ಈಗ ಒಂದು ಸರಿ ಈ ಮೀನಿನಿಂದ ಬೇರ್ಪಟ್ಟ ಈ ತ್ಯಾಜ್ಯಗಳನ್ನು ನಾವು ನಮ್ಮ ತಲೆಯಲ್ಲಿ ಬರೋದು, ಅದನ್ನು ಬೀಸಾಡುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ಬೀಸಾಡಿದರೆ ಏನೇನಾಗುತ್ತೆ ಎಲ್ಲ ನೋಡ್ತಾ ಇದ್ದೀವಿ ನಾವು, ನೊಣಗಳು, ಅವು ಇವೆಲ್ಲ ಕ್ರಿಮಿಕೀಟಗಳು ಇವೆಲ್ಲವೂ ಶುರು ಆಗ್ತಾವೆ ಅಂಥೇಳಿ. ಹಾಗೆ ಎನ್ವೈರ್ಮೆಂಟಲ್ ಕನ್ಸರ್ನು. ನೋಡಿ, ಈಗ ಈ ಮೀನಿನ ತ್ಯಾಜ್ಯವನ್ನು ನಾವು ಪರಿಸರಕ್ಕೆ ಬೀಸಾಡದೆ ಅದನ್ನು ನಾವು ಉತ್ತಮ ರೀತಿಯ ಸಂಸ್ಕರಣೆಯ ವಿಧಾನಗಳನ್ನು ಬಳಸಿ ಅದನ್ನು ಸಂಸ್ಕರಣೆ ಮಾಡಿ ಅದರಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿದರೆ ಎನ್ವೈರ್ಮೆಂಟಲ್ ಕನ್ಸರ್ನು ನಮಗೆ ಸಮಸ್ಯೆ ಬರೋದಿಲ್ಲ. ಯಾಕಂದರೆ ಯಾವುದೇ ಮಾಲಿನ್ಯಗಳು ಬರೋದಿಲ್ಲ ಇದರಲ್ಲಿ. ಹಾಗೆ ಈ ಥರ ಈ ಸಮರ್ಪಕ ಬಳಕೆಗೆ, ಈ ಗ್ರಾಮೀಣ ಉದ್ಯಮಶೀಲತೆಗೆ ಹಾಗೂ ಸುಸ್ಥಿರ ಅಭಿವೃದ್ಧಿಗೆ ಒಂದು ಹೇಳಿ ಮಾಡುವಂಥ ಅವಕಾಶಗಳು. ಹಾಗೆ ಯುವಕರು ಈಗ ಸಾಮಾನ್ಯವಾಗಿ
ಯಾವುದೇ ವಿದ್ಯಾಭ್ಯಾಸ ಮಾಡಿದರೂ ಸ್ಕಿಲ್ ಇರಬೇಕಂತ ಹೇಳ್ತೀವಿ ನಾವು. ಈ ಸ್ಕಿಲ್ ಇದ್ರೆ ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಈ ಥರ ನಮ್ಮ ಹತ್ರ ಇರೋ ಸ್ಕಿಲ್ಗಳನ್ನು ನಾವು ಟ್ರೈನಿಂಗ್ ಮೂಲಕ ಅವರಿಗೆ ಹೇಳಿಕೊಟ್ರೆ ಅವರು ತಮ್ಮದೇ ಆದ ಒಂದು ಸ್ವಯಂ ಉದ್ಯೋಗವನ್ನು ಮಾಡುವಂಥ ತುಂಬ ಅವಕಾಶಗಳು ಇವೆ. ಹಾಗೂ ಬೇರೆ ಬೇರೆ ಸಹಾಯಧನದ ಅವಕಾಶಗಳು ಸಹ ಬೇರೆ ಬೇರೆ ಯೋಜನೆಗಳಲ್ಲಿ ಕರ್ನಾಟಕ ಸರ್ಕಾರ ಆಗ್ಬೋದು ಅಥವಾ ಭಾರತ ಸರ್ಕಾರ ಆಗ್ಬೋದು, ಅದರಲ್ಲಿ ತುಂಬ ಇವರಿಗೆಲ್ಲ ಉತ್ತೇಜನವನ್ನು ನೀಡ್ಕೊಂಡು ಬರ್ತಾ ಇದ್ದಾರೆ. ಸರ್, ನೀವು ಈಗ ಮೀನಿನ ತ್ಯಾಜ್ಯದ ಸದ್ಬಳಕೆ, ಅದರಿಂದ ಆರೋಗ್ಯಕ್ಕೆ ಬೇಕಾದಂತಹ ಉತ್ಪನ್ನಗಳ ತಯಾರಿ ಮತ್ತು ಮೀನಿನ ಸದ್ಬಳಕೆಯಿಂದ ಸ್ವಯಂ ಉದ್ಯೋಗದ ಸೃಷ್ಟಿ, ಇದರ ಕುರಿತೆಲ್ಲ ನೀವು ನಮಗೆ ಮಾಹಿತಿಯನ್ನು ನೀಡಿದ್ದೀರಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.